ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಗಳೆಲ್ಲ ಇತ್ತು. ಜೊತೆಗೇ ಒಂದು ಆಕ್ಷೇಪ ಇದೆ, ಅಂದರೆ ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ ಮತ್ತೆ ಆರಂಭ ಆಗಬಹುದೇ ಅಂತಕ್ಕಂಥ ಒಂದು ಸಹಜವಾದ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳ ಚರ್ಚೆ ಕೂಡ ಆಗ್ತಾಯಿದೆ. ಈ ದ್ವೇಷದ ರಾಜಕಾರಣ ಕನಕಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಆಗತ್ತೆ ಅನ್ನುವಂಥ ಈ ಚರ್ಚೆಗೆ ನಿಮ್ಮ ಉತ್ತರ ಏನು ಸರ್? ಯಾರ ವಿರುದ್ಧದ ದ್ವೇಷ? ಪಕ್ಷ ಸಂಬಂಧಪಟ್ಟ ಇದು ಎರಡು ಪಕ್ಷಗಳ ಮಧ್ಯದಲ್ಲಿ. ನೀವು ಒಂದೇ ಒಂದು ಹೇಳಿಕೆ, ನಿಮ್ಮ ರಿಪೋರ್ಟರ್ಸೇ ನಿಮ್ಮ ಜೊತೆಯವರೇ ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಶಿವಕುಮಾರ್ ಅವರ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ದ್ವೇಷ ರಾಜಕಾರಣವನ್ನು ಮಾಡಲಿಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲನೇ ವೈರಿ UK ಸ್ವಾಮಿ ಅಂತ ಹೇಳಿದರು. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊನೆಗೆ ಬೆಂಬಲವನ್ನು ಕೊಡ್ತಾ ಬಂದರು. ತದನಂತರದಲ್ಲಿ ನಾರಾಯಣಗೌಡರು ಅಂಥೇಳಿ ಚುನಾವಣೆಗೆ ನಿಂತಿದ್ದರು. ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಖ್ಯವನ್ನು ಬೆಳೆಸ್ಕೊಂಡು ಅವರು ಕೂಡ ಚೆನ್ನಾಗಿದ್ದಾರೆ. ನಂತರದಲ್ಲಿ DM ವಿಶ್ವನಾಥ್ ಅಂತೇಳಿ ರಾಜಕಾರಣದಲ್ಲಿದ್ದರು. ಅವರು ಕೂಡ ನಮ್ಮ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಯೋಗೇಶ್ವರವರು ನಮಗೆ ಅವರಿಗೆ ಭಾಳ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಕೊನೆಗೆ ನಾವೇ ಅವರ ಚುನಾವಣೆಯನ್ನು ಮಾಡಿದ ಉದಾಹರಣೆ ಇದೆ. ಕುಮಾರಸ್ವಾಮಿಗೂ ದೇವೇಗೌಡರು ಕುಟುಂಬಕ್ಕೂ ಆಗದೇ ಇಲ್ಲ ಅಂತ ಅಂದರು. ಆದರೂ ಕೂಡ ಪಕ್ಷದ ವರಿಷ್ಠರ ಸೂಚನೆಯಂತೆ ಕುಮಾರಸ್ವಾಮಿ ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಸರ್ಕಾರದಲ್ಲಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ ಉದಾಹರಣೆ ಇದೆ. ದೇವೇಗೌಡರ ಜೊತೆನೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಯಾರನ್ನೂ ಕೂಡ ದ್ವೇಷ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ರಾಜ್ಯದ ದೃಷ್ಟಿಯಿಂದ ಯಾರೇ ಬಂದರೂ ಕೂಡ, ಯಾರೇ ಸಲಹೆಗಳು ಕೊಟ್ಟರೂ ಕೂಡ, ಯಾರೇ ಏನೇ ಹೇಳಿದ್ರು ಕೂಡ ಎಲ್ಲವನ್ನೂ ಕೂಡ ಒಂದು ಸಮಚಿತ್ತವಾಗಿ ಚಿಂತನೆ ಮಾಡ್ತಾ ನಾವು ಕೆಲಸ ಮಾಡ್ತೇವೆ. ಅದರ ಬಗ್ಗೆ ನಿಮಗಾಗಲಿ, ರಾಜ್ಯದ ಜನರಿಗಾಗಲಿ ಅಥವಾ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ಜನರಿಗಾಗಲಿ ಯಾವುದೇ ಅನುಮಾನಗಳು ಬೇಡ. ಪ್ರಮಾಣ ವಚನದ ದಿವಸ ದೇವೇಗೌಡರು ಮತ್ತು ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡಿದ್ದು. ಪ್ರಮಾಣ ವಚನ ಮುಗಿದ ನಂತರ ಜಗದೀಶ್ ಶೆಟ್ಟರು ಮತ್ತು ಸದಾನಂದ ಗೌಡರನ್ನು ಹೋಗಿ ಸೌಹಾರ್ದಯುತ ಭೇಟಿಯಾದದ್ದು. ಐಡಿಯಾ ಯಾರ್ದಿದು? ಐಡಿಯಾ ಯಾರ್ದಿತ್ತು ಅನ್ನೋದು ಮುಖ್ಯ ಅಲ್ಲ, ಒಳ್ಳೆಯ ಬೆಳವಣಿಗೆಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರೊಬ್ಬರನ್ನ ಭೇಟಿಯಾಗಿದ್ರೆ ಇನ್ನೂ ಒಳ್ಳೆಯ ಬೆಳವಣಿಗೆ ಆಗ್ತಿತ್ತು. ಆದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಿದ್ದಾರೆ ಕುಮಾರಸ್ವಾಮಿ. ಅವ್ರಿಗೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ. ಅವ್ರು ಕೊಟ್ಟರೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಯಾಕಂದರೆ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಕೇಂದ್ರದ ಸಂಪುಟ ಸದಸ್ಯರ ಸಚಿವರಿದ್ದಾರೆ. ಅವರಿಂದನೂ ಕೂಡ ಒಂದಷ್ಟು ಅನುಕೂಲಗಳು ರಾಜ್ಯಕ್ಕೆ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಸರ್, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸರ್ವ ಸಮುದಾಯದ ಸ್ವಾಮೀಜಿಗಳು, ಅವರ ಪಟ್ಟಿ, ಅವರಿಗೆ ಆಹ್ವಾನ ಹೋದಂಥ ರೀತಿ ಮತ್ತು ವೇಗ, ಇದೆಲ್ಲ ನೋಡಿದರೆ ಇದು 6 ತಿಂಗಳಿಂದ ತಯಾರಿ ಆಗ್ತಿತ್ತ ಅಂತ ಡೌಟ್ ಬಂತು ನಮಗೆ. ಯಾರ್ಯಾರನ್ನು ಕರಿಬೇಕು, ಯಾರಿಗೆ ಹೆಂಗೆ ಆಹ್ವಾನ ಹೋಗಬೇಕು, ಎಲ್ಲ ಧರ್ಮದವರು ಕೂಡ ನಮಗೆ ಭಾಳ ಮುಖ್ಯ. ಎಲ್ಲ ಸ್ವಾಮೀಜಿಗಳು ಇತ್ತು ಅಂತ ಅಂದರೆ ಇಡೀ ರಾಜ್ಯದ ಸಮುದಾಯದ ಆಶೀರ್ವಾದ ಇರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಕರೆದಿದ್ದೇವೆ. ಸೊ ಎಲ್ಲವನ್ನು ಕೂಡ ಪಾಲಿಸಬೇಕು. ಹಾಗಾಗಿ ಎಲ್ಲರನ್ನು ಜೊತೆಲಿ ತೊಗೊಂಡು ಹೋಗ್ತಾ ಇದ್ವಿ ಅಂತಕ್ಕಂಥ ಒಂದು ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಎಸ್ ಸರ್, ಎಲ್ಲ ಸಾಕಷ್ಟು ರಾಜಕೀಯದಲ್ಲಿ ದ್ವೇಷಗಳಿದ್ದೇ ಇರುತ್ತೆ. ಅದು ಕ್ಯಾಮ್ರಾ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಆದರೆ ಮತ್ತು ನಿಮ್ಮ ಕುಟುಂಬ ಮತ್ತು ಕುಮಾರಸ್ವಾಮಿಯವರ ಜೊತೆಯಿನ ರಾಜಕೀಯವನ್ನು ಹೊರತುಪಡಿಸಿರುವಂಥ ಸಂಬಂಧ ಹೇಗಿದೆ ಸರ್? ನಾರ್ಮಲ್ಲಾಗಿ ಕ್ಯಾಮ್ರಾ ಮುಂದೆ ಇರಬಹುದು ಅಥವಾ ಅಧಿವೇಶನದಲ್ಲಿ ಮಾತನಾಡುವಂಥದ್ದು ನಾವು ನೋಡಿದ್ದೀವಿ. ಅದರಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ನೀವು ಮತ್ತು ಕುಮಾರಸ್ವಾಮಿಯವರು ಎಲ್ಲೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ನೀವೇನು ಹೇಳ್ತೀರಾ ಇದಕ್ಕೆ? ಇಲ್ಲ, ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಅವರು ನಮ್ಮನ್ನು ಮಾತಾಡಿಸ್ತಾರೆ, ನಾವು ಅವರನ್ನು ಮಾತಾಡಿಸ್ತೇವೆ. ಅವರು ಗೌರವಯುತವಾಗಿ ನಡ್ಕೊಂಡಾಗ ನಾವು ಗೌರವಯುತವಾಗಿ ನಡೀತೇವೆ. ರಾಜಕೀಯವಾಗಿ ಅವರೇನೇ ತೀಕ್ಷ್ಣವಾದಂಥ ಉತ್ತರ ಕೊಟ್ಟರೆ ನಾವು ಅಷ್ಟೇ ತೀಕ್ಷ್ಣವಾದಂಥ ಉತ್ತರಗಳನ್ನು ಕೊಡಬೇಕಾಗ್ತದೆ. ಯಾಕೆ ಅಂತ ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಹೇಳಿಕೆಗಳನ್ನು ಭಾಳ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಅವ್ರ ತೀಕ್ಷ್ಣತೆಗೆ ನಮ್ಮ ತೀಕ್ಷ್ಣತೆಯ ಉತ್ತರ ಇರ್ತದೆ. ಅದನ್ನು ಬಿಟ್ಟರೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳೇನೂ ಇಲ್ಲ.
ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅತಿ ದೊಡ್ಡ ಕನಸಿತ್ತು, ಆ ಕನಸು ಈಡೇರಿದೆ. ಡಿ ಕೆ ಸುರೇಶ್ ಅವರೇ, ಚಾಲೆಂಜ್ ಇನ್ನು ಮುಂದಿಂದಿದೆ. ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದದ್ದು. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅನ್ನಿಸಿಕೊಂಡವರು, ಮಾಸ್ ಲೀಡರ್ ಅನ್ನಿಸಿಕೊಂಡವರು. ಅವ್ರ ಹಿಂದೊಂದು ವೋಟ್ ಬ್ಯಾಂಕ್ ಇತ್ತು. ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತಾ, ಆಗದೇ ಇರೋ ಹಾಗೆ ಏನು ಮಾಡಬೇಕು? ಡಿ ಕೆ ಶಿವಕುಮಾರ್ ಅವರು ಹೊಸ ವೋಟ್ ಬ್ಯಾಂಕನ್ನು ಯಾವುದನ್ನು ತಗೊಂಡು ಬರ್ತಾರೆ ಕಾಂಗ್ರೆಸ್ಸಿಗೆ? ಒಕ್ಕಲಿಗ ವೋಟ್ ಬ್ಯಾಂಕ್ ಬರುತ್ತೆ ಅನ್ನೋದಾದರೆ ಅದು ಹಳೆ ಮೈಸೂರಿಗೆ ಸೀಮಿತವಾಗಿರುವಂಥ ವೋಟ್ ಬ್ಯಾಂಕು. ಮೈನಸ್ ಎಷ್ಟಾಗುತ್ತೆ, ಪ್ಲಸ್ ಎಷ್ಟಾಗುತ್ತೆ, ಆ ಲೆಕ್ಕಾಚಾರಗಳ ಬಗ್ಗೆ ಮಾತಾಡೋದಾದರೆ? ಈಗೆಲ್ಲ ಅದರ ಲೆಕ್ಕಾಚಾರಗಳು ಅನವಶ್ಯಕ. ಇನ್ನು ಚುನಾವಣೆ 1.5-2 ವರ್ಷ ಇದೆ. ಸೊ ಏನೇ ಇದ್ದರೂ ಸವಾಲುಗಳಂತೂ ಇದ್ದೇ ಇದೆ. ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸ್ಬೇಕಾದಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ನಾನು ಆಗಲೇ ಹೇಳಿದ್ದೇನೆ, ಅವರ ನಡೆ, ನುಡಿ, ಹಾವ, ಭಾವ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಸೊ ಇವತ್ತು ಏನು 35 ವರ್ಷಗಳು 40 ವರ್ಷಗಳ ರಾಜಕಾರಣದ ಅನುಭವ ಇದೆ, ಆ ಎಲ್ಲ ಅನುಭವಗಳನ್ನು ಇವತ್ತು ಧಾರೆ ಎರಿಬೇಕಾಗ್ತದೆ. ಸೊ ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಂದುಕೊಂಡದ್ದಕ್ಕಿಂತ ಸರಳವಾಗಿ ಮತ್ತು ಸುಲಭವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರು ಸುಮ್ಮನೆ ಇರ್ತಾರೆ ಅಂತ ನಿರೀಕ್ಷೆಯ? ಅಲ್ಲ, ಅವರೇ ನಮ್ಮ ನಾಯಕರು. ಅವರ ನಾಯಕತ್ವದಲ್ಲೇ ನಾವು ಮುಂದೆ ನಮ್ಮ ಸರ್ಕಾರನೂ ಜೊತೆಯಾಗಿ ಹೋಗ್ತದೆ. ಚುನಾವಣೆಯೂ ಕೂಡ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತೇವೆ. ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಪಕ್ಷದ ವರಿಷ್ಠರು ಅದೆಲ್ಲವನ್ನು ಕೂಡ ಗಮನಿಸ್ತಾರೆ. ಆ ಸಲಹೆಗಳನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸರ್ಕಾರ ಚೆನ್ನಾಗಿ ನಡಿಬೇಕಂದ್ರೆ ಸರ್, ಪಕ್ಷದ ಅಧ್ಯಕ್ಷರು ಮತ್ತು CM ಮಧ್ಯೆ ಒಂದು ಸಮನ್ವಯತೆ ಇರಬೇಕಾಗುತ್ತೆ. ಈಗ ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ನಿಂತು ನಮಸ್ತೆ ಸದಾ ವತ್ಸಲೆ ಅಂತಾರೆ. ಹಾಗೆ ಈ ಕಡೆ ನೋಡಿದರೆ ಪಕ್ಷದ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಆದಂಥವರು BK ಹರಿಪ್ರಸಾದ್ ಅವ್ರು ನೋಡಿದರೆ ಯಾವಾಗ ನೋಡು ಕಟ್ಟರ್ ವಿರೋಧಿ RSS. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತೀರಿ ಸರ್ ನೀವು? ಮಾನ್ಯ ನಮ್ಮ ನೂತನ ಅಧ್ಯಕ್ಷರು ಹರಿಪ್ರಸಾದ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಸುಮಾರು 45 ವರ್ಷಗಳ ಕಾಲ ಅವರು ಪಕ್ಷದಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳನ್ನು ನೋಡಿದ್ದಾರೆ. ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ ಅನೇಕ ರಾಜ್ಯಗಳಲ್ಲಿ ನಾಯಕತ್ವವನ್ನು ವಹಿಸಿ ಕೆಲಸ ಮಾಡಿದಂಥವ್ರು. ಸೊ ಇಲ್ಲೇನು ಅವ್ರಿಗೇನು ಕಷ್ಟ ಅನಿಸೋದಿಲ್ಲ. ಶಿವಕುಮಾರ್ ಅವರು ಕೂಡ ಜೊತೆಯಾಗಿ ರಾಜಕಾರಣವನ್ನು ಅವರು ಮಾಡ್ಕೊಂಡು ಬಂದಿರೋರು. ಅವರಲ್ಲಿ ಸಮನ್ವಯತೆ ಇದೆ, ಒಟ್ಟಾಗಿ ಕೆಲಸ ಮಾಡ್ತಾರೆ. ಸೊ ಐಡಿಯಾಲಜಿಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ. ಇಬ್ಬರೂ ಕೂಡ ಕಾಂಗ್ರೆಸ್ಸಿಗರೇ, ಒಂದೇ ಐಡಿಯಾಲಜಿ. ಕಾಂಗ್ರೆಸ್ ಸರ್ವಧರ್ಮ ಪಾಲನೆಯನ್ನು ಮಾಡ್ತದೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಹಿಂದೂಗಳಿಗೆ ಅನ್ಯಾಯ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಅವಕಾಶಗಳನ್ನು BJP ಅವರು ಕೊಡೋದೇ ಇಲ್ಲ ಅಂತ ಒಂದು ಮಾತಿದೆ. ಅಲ್ಲ, BJP ಅವ್ರ ಸ್ಟ್ರಾಟಜಿ ಏನು ಅಂತ ನಮಗೆ ಗೊತ್ತಿಲ್ಲ. ನಮ್ದೇನು ಅವಕಾಶ ಸ್ಟ್ರಾಟಜಿ ಸಿಗಲ್ಲ ಅವ್ರಿಗೆ ಅದು ಗೊತ್ತಿಲ್ಲ. ಕಾದು ನೋಡ್ಬೇಕು ಅದನ್ನೆಲ್ಲನೂ. ಇವರಿಗೆ ಕುಂಭಮೇಳಕ್ಕೆ ಹೋಗುವುದಕ್ಕೂ ಯಾವುದೇ ಹಿಂಜರಿಕೆ ಇಲ್ಲ. ಸದ್ಗುರು ಅವರ ಆಶ್ರಮಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದಕ್ಕೂ ಯಾವುದೇ ಹಿಂಜರಿಕೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ರೀತಿಯ ಹಿಂಜರಿಕೆಗಳು ತುಂಬ ಇದ್ದು, ಆದ್ದರಿಂದ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡೋದಕ್ಕೆ, ಹೋರಾಡೋದಕ್ಕೆ BJP ಅವ್ರಿಗೆ ಒಂದು ಅವಕಾಶ ಸಿಗ್ತಿತ್ತಪ್ಪ. ಡಿ ಕೆ ಶಿವಕುಮಾರ್ ವಿರುದ್ಧ ಏನಂತ ಹೋರಾಟ ಮಾಡ್ತಾರೆ? ಹೊಸ ಕಾರಣಗಳನ್ನು BJP ಅವ್ರು ಹುಡುಕೊಳ್ಬೇಕಾಗತ್ತಾ? ಇಲ್ಲ, ಕಾರಣಗಳೇನು ಹುಡ್ಕೊಡ್ತಾರೋ ಬಿಡ್ತಾರೋ, ನಾವು ಸರಿಯಾದ ದಾರಿನಲ್ಲಿ ನಡಿಬೇಕು ಅಷ್ಟೇ. ಬೇರೆಯವ್ರು ಕಟ್ಕೊಂಡು ನಮಗೇನಾಗಬೇಕು? ಡಿ ಕೆ ಸುರೇಶ್ ಅವರು KMF MD ಆಗ್ತಾರಾ, KMF ಅಧ್ಯಕ್ಷರಾಗ್ತಾರಾ, ಅಥವಾ ಮುಂದೆ MLA ಅಥವಾ MP ಆಗೋದಕ್ಕೆ ಅದಕ್ಕೆ ಟ್ರೈ ಮಾಡ್ತಾರಾ ಸರ್? ನನಗೆ ಏನೂ ಆಸಕ್ತಿ ಇಲ್ಲ. ನನ್ನ ಆಸಕ್ತಿ ಎಲ್ಲ ಇದ್ದಿದ್ದೆಲ್ಲ ಆಗಿದೆ, ಆಸೆ ಎಲ್ಲ ಮುಗಿದಿದೆ. ಈಗ ಮುಂದಕ್ಕೆ ಏನಪ್ಪ ಅಂತಂದರೆ ನೆಮ್ಮದಿಯ ಜೀವನ, ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಅಣ್ಣ ಒಳ್ಳೆಯ ಹೆಸರು ತಗೋಬೇಕು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಅನ್ನೋವಂಥ ಒಂದು ಆಶಯ ಇದೆ. ಸೊ ನಾನು ಬದುಕಿದ್ರೆ, ಇಲ್ಲ ಅಂತ ಅಂದರೆ ಸಾಕು ನನಗಿಷ್ಟೆ. ವೈರಾಗ್ಯ ಮತ್ತು ರಾಜಕಾರಣ ತದ್ವಿರುದ್ಧ ಶಬ್ದಗಳು. ಸರ್, ಇವಾಗ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಸಚಿವ ಸಂಪುಟದಲ್ಲಿ ಇರದೆಯೇ ಅತ್ಯಂತ ಪ್ರಭಾವವಾದಂತಹ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಅಂತ. ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡೋದಾದರೆ ಅತ್ಯಂತ ಸುರಕ್ಷಿತವಾಗಿದ್ದಂತಹ ರಾಜ್ಯ ಕರ್ನಾಟಕ. ಇದರಲ್ಲೂ ಕೆಲವೊಂದಿಷ್ಟು ಸವಾಲುಗಳು ಮುಂದೆ ಇದ್ದೇ ಇರುತ್ತೆ. ಅವು ಯಾವ ರೀತಿಯಾದಂಥ ಸವಾಲುಗಳು ಕೇಂದ್ರದ ಹಿತದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈ ಸವಾಲಿನ ಆಧಾರದ ಮೇಲ್ಗಡೆ ಡಿ ಕೆ ಸುರೇಶ್ ಅವರ ಹಾದಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಬದಲಾಗುತ್ತಾ ಅಂತ? ಯಾವುದು ಬದಲಾಗೋದೇನೂ ಇಲ್ಲ. ಸವಾಲುಗಳಿದೆ, ಸವಾಲುಗಳ ಜೊತೆ ಅನುಭವನೂ ಇದೆ ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಎಲ್ಲವನ್ನೂ ಕೂಡ ಕೇಂದ್ರ ಮತ್ತು ರಾಜ್ಯ
ಎರಡನ್ನೂ ಗಮನದಲ್ಲಿಟ್ಕೊಂಡು, ಪಕ್ಷವನ್ನು ಗಮನದಲ್ಲಿಟ್ಕೊಂಡು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.